ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ಸಲದ ಕೃಷಿ ಮೇಳ 2024ಕ್ಕೆ ನಿಮಗೆಲ್ಲ ಸ್ವಾಗತ. ಇದು 14ರಿಂದ 17 ನವೆಂಬರ್ ತನಕ ಜರುಗಲಿದೆ. ಈ ಒಂದು ಪಾಲಿ ಹೌಸ್ನಲ್ಲಿ ನಾವೇನು ತೋರಿಸ್ತಿದ್ವಿ ಅಂತ 3 ಬಗೆಯ ಹೂಗಳನ್ನು ಬೆಳೆಯೋದನ್ನ ನಾವು ಈ ಸಲ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಜಿಪ್ಸೋಫಿಲಾ ಅಲ್ಲಿದೆ, ಮತ್ತೆ ಇದು ಸೇವಂತಿಗೆ ಗಿಡ 3 ಪ್ಲಾಟ್ ಅಲ್ಲಿದೆ, ಮತ್ತೆ ಇದು ಲಿಮೋನಿಯಂ, ಎಲ್ಲದೂ ಸಹ ಕಟ್ ಫ್ಲವರಿಗಾಗಿ ಯೂಸ್ ಮಾಡುವಂಥದ್ದು. ಇದರಲ್ಲಿ ನಾವು 2 ವಿಷಯಗಳನ್ನು ಮುಖ್ಯವಾಗಿ ಗಮನಿಸ್ಬೋದು. ಒಂದನೇದಾಗಿ ಒಂದು ಉತ್ತಮ ರೀತಿಯ ಒಂದು ಸಸ್ಯಗಳನ್ನು ಹಾಕೋದು, ಎರಡನೇದಾಗಿ ನಾವು ಈ ಸ್ಮಾರ್ಟ್ ಇರಿಗೇಷನ್, ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಕೊಡುವಂಥ ಒಂದು ಸ್ಮಾರ್ಟ್ ಇರಿಗೇಷನ್ನು ಇದನ್ನು ಅಳವಡಿಸ್ಕೊಂಡಿದ್ವಿ. ಮತ್ತು ಮೂರನೇದಾಗಿ ಇದರ ಒಂದು ನಿರ್ವಹಣೆ ಮಾಡುವಂಥದ್ದು. ಸೊ ಈ ನಿರ್ವಹಣೆನ ನಾವೇನು ಗ್ರಾಮ ಪಾಠಶಾಲಾ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಈ ಹೂಗಳನ್ನು ಫ್ಲಾರೆನ್ಸ್ ಅಂಡ್ ಫ್ಲಾರದು ಸಸಿಗಳನ್ನು ತಂದಿದ್ವಿ. ಮತ್ತು ಈ ಸ್ಮಾರ್ಟ್ ಇರಿಗೇಷನ್ ಮೇಘಾ ಅವರು ಮಾಡ್ತಿದ್ದಾರೆ. ಇದನ್ನೆಲ್ಲ ಅನುಸರಿಸ್ಕೊಂಡು ನಾವು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಈ ಒಂದು ಬೆಳೆಯನ್ನು ನಾಟಿ ಮಾಡಿದ್ದೀವಿ. ಮತ್ತು ಇದಕ್ಕೆ ಬೇಕಾದಂತಹ ಒಂದು ನಿರ್ವಹಣೆ, ಈ 3ಕ್ಕೂ ಸಹ ಒಂದೇ ಥರ ನಿರ್ವಹಣೆ ನಡಿಬೇಕು. ಈ ಸೇವಂತಿಗೆ ಗಿಡಕ್ಕೆ ಮಾತ್ರ ಸ್ವಲ್ಪ ಬದಲಾವಣೆ ಇದೆ. ಏನಂದರೆ ಇದಕ್ಕೆ ಬೆಳೆ ಟೈಮ್ನಲ್ಲಿ ನಾವು ಹೆಚ್ಚಾಗಿ ಲೈಟ್ ಬರೋ ಹಂಗೆ ಮಾಡೋಕ್ಕೋಸ್ಕರ ಈ ಥರ ಲೈಟ್ನ ಹಾಕ್ತೀವಿ. ಆಮೇಲೆ ಮೊಗ್ಗು ಬರೋದಕ್ಕೋಸ್ಕರ ನಾವೇನು ಇದನ್ನು ಕವರ್ ಮಾಡಿ ಬ್ಲ್ಯಾಕ್ ಕವರ್ ಮಾಡಿಬಿಟ್ಟು ಮಾಡ್ತೀವಿ. ಈ ನಿಟ್ಟಿನಲ್ಲಿ ಈಗಾಗಲೇ ನಮಗೆ ಮೊಗ್ಗು ಕಾಣಿಸ್ಬಿಡ್ತಾ ಇದೆ. ಇನ್ನೊಂದು ವಾರದಲ್ಲಿ ಇದು ಹೂ ಆಗುತ್ತೆ. ರೈತರು ಈ ರೀತಿ ಒಂದು ಹೊಸ ಬೆಳೆಯನ್ನು ಬೆಳೆಯೋದ್ರಿಂದ ಏನು ಅನುಕೂಲ ಅಂದರೆ, ನಾವು ಇದಕ್ಕೆ ಸುಮಾರು ಡಿಮ್ಯಾಂಡ್ ಇದೆ. ಯಾಕಂದರೆ ಇದು ಕಟ್ ಫ್ಲವರ್ ಆಗಿ ಯೂಸ್ ಮಾಡ್ತಾರಂತ, ಸುಮ್ಮನೆ ಅಲಂಕಾರಕ್ಕಲ್ಲ, ಯಾವೊಂದು ಆಫೀಸ್ನಲ್ಲಿ ಆಗ್ಬೋದು ಅಥವಾ ಮದುವೆ ಸಮಾರಂಭಗಳಿಗೆ ಇದನ್ನು ಬಳಸಲಾಗುತ್ತೆ. ಮತ್ತು ಜಿಪ್ಸೋಫಿಲಾ ಆಲ್ಸೋ ಅದನ್ನು ಒಂದು ಫಿಲ್ಲರ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ ಬೊಕ್ಕೆಗಳಿಗೆ. ಅದೇ ಥರ ಲಿಮೋನಿಯಮ್ ನೀವು ನೋಡ್ಬೋದು. ಈಗ ಏನಾಗಿದೆ ಅಂದರೆ ಇದು ಜಸ್ಟು ಮೊಗ್ಗು ಬರ್ತಾ ಇದೆ, ನಿಮಗೆಲ್ಲ ಗೊತ್ತಿರೋವಂಥದ್ದು. ಇನ್ನೊಂದು ಸ್ವಲ್ಪ ಲೇಟ್ ಆಯಿತು, ಇದು ಮೊಗ್ಗು ಬರ್ತಾ ಇದೆ. ಇನ್ನೇನು ಹೂವು ಆಗುತ್ತೆ, ಇನ್ನೊಂದು 15 ದಿನದಲ್ಲಿ ಹೂವು ಬರುತ್ತೆ. ಇದು ಒಂದು ಪಿಂಕ್ ಕಲರ್ ಹೂವು ಬರುತ್ತೆ. ಈ ಕ್ರೈಸಾಂಥೆಮಮ್ ನಮ್ಮ ಹತ್ರ ಬಹುಶಃ ಒಂದು 7-8 ಬಗೆಯ ಕಲರ್ಸ್ ಬರುತ್ತೆ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ರೈತರು ಒಂದು ಹೊಸ ಪ್ರಯೋಜನಗಳನ್ನು ಮಾಡ್ಬೋದು ಅಂತ ನಿಮ್ಮಲ್ಲಿ ವಿನಂತಿಸ್ತೀನಿ. ನೀವು ಕೃಷಿ ಮೇಳಕ್ಕೆ ಬಂದಾಗ ದಯವಿಟ್ಟು ಬಂದು ನೋಡಿ. ಈ ಒಂದು ಹಸಿರು ಮನೆ ಅಥವಾ ಒಂದು ಪಾಲಿ ಹೌಸಲ್ಲಿ ಬಂದು ನೋಡಿ. ನೀವು ಸಹ ಇದನ್ನು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಎಲ್ರಿಗೂ ನಮಸ್ಕಾರ. ಸರಿ ಆಯ್ತಾ?